Hello everyone, I am Santosh. Today we are going to discuss the very important topic in DBMS, that is about transaction. ಅದರಲ್ಲಿ ನಾವು ರೀಡ್ ಮತ್ತು ರೈಟ್ ಆಪರೇಷನ್ಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂದರೆ ಅಲ್ಲಿ ಏನಾಗ್ತಾ ಇರ್ತದೆ, ರೀಡ್ ಮತ್ತು ರೈಟ್ ಆಪರೇಷನ್ ಆಗ್ತಾನೆ ಇರುತ್ತೆ. ಡೇಟಾಬೇಸಿಂದ ಎಕ್ಸೆಸ್ ಮಾಡಬೇಕಂದ್ರೆ ದಟ್ ಈಸ್ ಕಾಲ್ಡ್ ರೀಡ್ ಆಪರೇಷನ್. ಆಮೇಲೆ ಡೇಟಾಬೇಸ್ ಒಳಗಡೆ ಡೇಟಾ ಎಂಟ್ರಿ ಮಾಡಬೇಕು, ಡೇಟಾ ಅಪ್ಡೇಟ್ ಮಾಡಬೇಕು ಅಂದರೆ ಅದಕ್ಕೇನಂತೀವಿ ನಾವು ರೈಟ್ ಆಪರೇಷನ್ ಅಂತ ಕರಿತೀವಿ. ಓಕೆ, ಲೆಟ್ ಅಸ್ ರೈಟ್ ಅಬೌಟ್ ಇಟ್. ವಿ ನೋ ದ್ಯಾಟ್ ಎ transaction performs operations on the data. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಟ್ರಾನ್ಸಾಕ್ಷನ್ ಏನು ಮಾಡುತ್ತೆ, ಡೇಟಾ ಮೇಲೆ ಆಪರೇಟ್ ಮಾಡುತ್ತೆ. ಆ್ಯಂಡ್ ಟು ಎಕ್ಸೆಸ್ ಆ್ಯಂಡ್ ಮಾಡಿಫೈ ಡೇಟಾ, ಎ ಟ್ರಾನ್ಸಾಕ್ಷನ್ ಮೇನ್ಲಿ ಯೂಸಸ್ ಟೂ ಆಪರೇಷನ್ಸ್. ಡೇಟಾನ ಡೇಟಾಬೇಸಿಂದ ಎಕ್ಸೆಸ್ ಮಾಡ್ಕೋಬೇಕು ಮತ್ತು ಡೇಟಾಬೇಸಲ್ಲಿರೋ ಡೇಟಾನ ಮಾಡಿಫೈ ಮಾಡಬೇಕು, ಹೊಸ ಡೇಟಾ ಎಂಟ್ರಿ ಮಾಡಬೇಕು. ಅಂದರೆ ಅದಕ್ಕೆ ಇನ್ನೊಂದು ಆಪರೇಷನ್, ಅದ್ಯಾವುದು, ರೈಟ್ ಆಪರೇಷನ್ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಓಕೆ, to access and modify data, a transaction mainly uses two operations, ಎರಡು ಆಪರೇಷನ್ ಮಾಡ್ತಾ ಇರುತ್ತೆ. ಅದ್ಯಾವುದು, ಒನ್ ಆಫ್ ದಿ ಆಪರೇಷನ್ ಇಸ್ ಕಾಮನ್ಲಿ ವೆನ್ ಎವರ್ ಯು ಆರ್ ಎಕ್ಸೆಸ್ಸಿಂಗ್ ಡೇಟಾ. ಎಕ್ಸೆಸ್ ಮಾಡಬೇಕಂದ್ರೆ ಅದಕ್ಕೆ ಏನು ಆಪರೇಷನ್ ಅಂತಾರೆ, ರೀಡ್ ಆಪರೇಷನ್. ಆಮೇಲೆ ಡೇಟಾ ಎಂಟ್ರಿ ಮಾಡಬೇಕು ಅಥವಾ ಮಾಡಿಫೈ ಮಾಡಬೇಕು, ವಾಟ್ ಎವರ್ ಚೇಂಜಸ್ ಮಾಡಬೇಕಂದ್ರೆ ಅದಕ್ಕೇನಂತಾರೆ, ರೈಟ್ ಆಪರೇಷನ್ ಅಂತ ಕರೀತಾರೆ. ಓಕೆ, ಹಾಗಂದ್ರೆ ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂದರೆ ಇವೆರಡು ಕಾಮನ್ ಆಪರೇಷನ್ ಆಗ್ತಾನೆ ಇರ್ತವೆ, ರೀಡ್ ಮತ್ತು ರೈಟ್ ಆಪರೇಷನ್. ಫಾರ್ ಎಕ್ಸಾಂಪಲ್, ಇಫ್ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು, ಆ ಅಕೌಂಟ್ ಬ್ಯಾಲೆನ್ಸನ್ನು ಎಕ್ಸೆಸ್ ಮಾಡಬೇಕು ಅಂದರೆ ಯಾವ ಆಪರೇಷನ್ ಯೂಸ್ ಮಾಡಬೇಕು, ರೀಡ್ ಆಪರೇಷನ್. ಬ್ಯಾಲೆನ್ಸಲ್ಲಿ ಏನಾದರೂ ಅಪ್ಡೇಟ್ ಆಗಬೇಕಂದ್ರೆ ಅದಕ್ಕೇನಾಗಬೇಕು, ರೈಟ್ ಆಪರೇಷನ್ ಆಗ್ತಾ ಇರುತ್ತೆ. ಓಕೆ, ಗೊತ್ತಾಗ್ತದಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟದ್ದು ಮಾರ್ಕ್ಸ್ ನಾವು ಎಕ್ಸೆಸ್ ಮಾಡಬೇಕಂದ್ರೆ, ಮಾರ್ಕ್ಸ್ ನಾವು ಅಬ್ಸರ್ವ್ ಮಾಡಬೇಕು, ರಿಟ್ರೀವ್ ಮಾಡಬೇಕಂದ್ರೆ ಅದಕ್ಕೇನಂತೀವಿ, ರೀಡ್ ಆಪರೇಷನ್ ಅಂತ ಕರಿತೀವಿ. ಒಬ್ಬ ಸ್ಟೂಡೆಂಟದ್ದು ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಅಥವಾ ಮಾರ್ಕ್ಸ್ ಅಪ್ಡೇಟ್ ಮಾಡಬೇಕಂದ್ರೆ ಆ ಡೇಟಾಬೇಸಲ್ಲಿ ಡೇಟಾ ಏನಾಗಬೇಕು, ರೈಟ್ ಆಗಬೇಕು, ಅದಕ್ಕೇನಂತಾರೆ, ರೈಟ್ ಆಪರೇಷನ್ ಅಂತ ಕರೀತಾರೆ. ಲೆಟ್ ಅಸ್ ಸಿ ವಾಟ್ ಈಸ್ ರೀಡ್ ಆಪರೇಷನ್. ಆಲ್ರೆಡಿ ರೀಡ್ ಆಪರೇಷನ್ ನೀವು SQL ಅಲ್ಲಿ ಮಾಡೇ ಇರ್ತೀರಿ. ಅದ್ಯಾವುದು, ಸೆಲೆಕ್ಟ್. ನೀವು ಸೆಲೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಮಾರ್ಕ್ಸ್ ಫ್ರಾಮ್ ಸ್ಟೂಡೆಂಟ್ ಟೇಬಲ್. ಅವಾಗ ಏನಾಗುತ್ತೆ, ಸ್ಟೂಡೆಂಟದ್ದು ಮಾರ್ಕ್ಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಸೆಲೆಕ್ಟ್ ಆಗುತ್ತೆ, ರಿಟ್ರೀವ್ ಆಗುತ್ತೆ. ಅದೇನು ರೀಡ್ ಆಪರೇಷನ್. ಬಟ್ ಈ ಟ್ರಾನ್ಸಾಕ್ಷನ್ ಕಾನ್ಸೆಪ್ಟ್ ಅಂತ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಸಮ್ ನೋಟೇಷನ್ಸ್ ಯೂಸ್ ಮಾಡ್ತಾರೆ ರೀಡ್ ಮತ್ತು ರೈಟ್ ಆಪರೇಷನ್ ತೋರಿಸೋದಕ್ಕೆ. ಅದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ರೀಡ್ ಆಪರೇಷನ್ಗೆ ಅವ್ರು ಏನು ನೋಟೇಷನ್ ಯೂಸ್ ಮಾಡ್ತಾರೆ, ರೀಡ್ ಆಫ್ ಎಕ್ಸ್ ಅಂತ ಕರೀತಾರೆ. ವಾಟ್ ಈಸ್ ದಿಸ್ ರೀಡ್ ಆಫ್ ಎಕ್ಸ್? ರೀಡ್ ಆಫ್ ಎಕ್ಸ್ ಮೀನ್ಸ್ ರೀಡ್ಸ್ ದ ವ್ಯಾಲ್ಯೂ ಆಫ್ ಡೇಟಾ ಐಟಮ್ ಎಕ್ಸ್ ಫ್ರಮ್ ದ ಡೇಟಾಬೇಸ್. ಓಕೆ, ರೀಡ್ ಆಫ್ ಎಕ್ಸ್ ಅಂದ್ರೇನು, ಇಟ್ ರೀಡ್ಸ್ ದ ವ್ಯಾಲ್ಯೂ ಆಫ್ ಡೇಟಾ ಐಟಮ್ ಎಕ್ಸ್ ಫ್ರಮ್ ದ ಡೇಟಾಬೇಸ್. ಎಕ್ಸ್ದು ವ್ಯಾಲ್ಯೂವನ್ನು ರೀಡ್ ಮಾಡೋಕ್ಕೆ, ಎಕ್ಸಸ್ ಮಾಡೋಕ್ಕೆ ದೇ ರೈಟ್ ಇಟ್ ಆಸ್ ರೀಡ್ ಆಫ್ ಎಕ್ಸ್. ಅದನ್ನು ನಾನು ಇಲ್ಲಿ ಬರಿತೀನಿ. ರೀಡ್ ಆಫ್ ಎಕ್ಸ್ ಅಂದರೆ ರೀಡ್ಸ್ ದಿ ವ್ಯಾಲ್ಯೂ ಆಫ್ ಡೇಟಾ ಐಟಮ್ ಎಕ್ಸ್ ಫ್ರಾಮ್ ದಿ ಡೇಟಾಬೇಸ್. ಫಾರ್ ಎಕ್ಸಾಂಪಲ್, ಎಕ್ಸ್ ಈಸ್ ಬ್ಯಾಲೆನ್ಸ್ ಅಂತ ತಿಳ್ಕೊರಿ. ರೀಡ್ ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸ್ ಅಂತ ಬರೆದ್ರೆ ಬ್ಯಾಲೆನ್ಸ್ ವಿಲ್ ಬಿ ಎಕ್ಸೆಸ್ಡ್. ಬ್ಯಾಲೆನ್ಸ್ ರಿಟ್ರೀವ್ ಆಗಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಗೆಟಿಂಗ್ ಮೈ ಪಾಯಿಂಟ್?
ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸಪೋಸ್ ವಿ ಹ್ಯಾವ್ ಟೇಬಲ್ ಲೈಕ್ ದಿಸ್, ಅಕೌಂಟ್ ನಂಬರ್ ಆ್ಯಂಡ್ ಬ್ಯಾಲೆನ್ಸ್. ಈ ಥರ ಡೇಟಾ ಇದೆ ಅಂತ ತಿಳ್ಕೊರಿ ಡೇಟಾಬೇಸಲ್ಲಿ. ಫಾರ್ ಎಕ್ಸಾಂಪಲ್ ಅಕೌಂಟ್ ನಂಬರ್ ಈಸ್ A101, ಬ್ಯಾಲೆನ್ಸ್ ಈಸ್ 5000. ಈಗ ಐ ವಾಂಟ್ ಟು ಎಕ್ಸೆಸ್ ಅಥವಾ ಐ ವಾಂಟ್ ಟು ಚೆಕ್ ದ ಬ್ಯಾಲೆನ್ಸ್. ಈಗ ಬ್ಯಾಲೆನ್ಸ್ ಚೆಕ್ ಮಾಡಬೇಕಾಗಿದೆ. ಅವಾಗ ಏನು ಟ್ರಾನ್ಸಾಕ್ಷನ್ ಆಗುತ್ತೆ? ಟ್ರಾನ್ಸಾಕ್ಷನ್ ವಾಂಟ್ಸ್ ಟು ಚೆಕ್ ದ ಬ್ಯಾಲೆನ್ಸ್. ಅವಾಗ ಹೆಂಗೆ ಬರೀಬೇಕು? ರೀಡ್ ಆಫ್ ಬ್ಯಾಲೆನ್ಸ್. ಎಕ್ಸ್ ಜಾಗದಲ್ಲಿ ಬ್ಯಾಲೆನ್ಸ್ ಹಾಕಿಬಿಟ್ರೆ ರೀಡ್ ಆಫ್ ಬ್ಯಾಲೆನ್ಸ್ ಅಂತ ನೀವು ಬರಿಬೇಕಾಗುತ್ತೆ. ಓಕೆ, ಅದನ್ನು ನಾನು ಇಲ್ಲಿ ಬರಿತೀನಿ. ಒಂದು ಯಾವುದೋ ಟ್ರಾನ್ಸಾಕ್ಷನ್ಗೆ ಅವ್ರ ಹೆಸರು ಇಡ್ತಾರೆ, T1 ವಾಂಟ್ಸ್ ಟು ಚೆಕ್ ದ ಬ್ಯಾಲೆನ್ಸ್. ವಾಂಟ್ಸ್ ಟು ಚೆಕ್ ದ ಬ್ಯಾಲೆನ್ಸ್. ಈ ಡೇಟಾಲ್ಲಿರೋ ಅಥವಾ ಡೇಟಾಬೇಸಲ್ಲಿರೋ ಬ್ಯಾಲೆನ್ಸನ್ನು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಹೆಂಗೆ ನೋಟೇಷನ್ ಯೂಸ್ ಮಾಡಬೇಕಂದ್ರೆ ರೀಡ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸ್ ಅಂತ ಬರಿಬೇಕು. ಇದೇನೋ ಇದು ಲ್ಯಾಂಗ್ವೇಜ್ ಅಲ್ಲ, SQL ಫಾರ್ಮ್ಯಾಟ್ ಅಲ್ಲ, ಜಸ್ಟ್ ಫಾರ್ ನೋಟೇಷನ್ ಪರ್ಪಸ್. ಈ ಥರ ನೋಟೇಷನ್ ಇಲ್ಲದೆ ನೀವು SQL ಅಲ್ಲಿ ಬರೆಯೋದಾದ್ರೆ ಏನು ಮಾಡ್ತೀರಿ? ಸೆಲೆಕ್ಟ್ ಬ್ಯಾಲೆನ್ಸ್ ಫ್ರಾಮ್ ದ ಟೇಬಲ್. ಅಷ್ಟೆಲ್ಲ ಬರೆಯೋ ಬದಲಾಗಿ ಸಿಂಪಲ್ ಆಗಿ ನೋಟೇಷನ್ಸ್ ಹೆಂಗೆ ಬರೀಬೇಕು ಅಂತ ಅವರು ತೋರಿಸ್ತಾ ಇದ್ದಾರೆ. ರೀಡ್ ಬ್ಯಾಲೆನ್ಸ್ ಅಂತ ಬರೆದ್ರೆ ಸಾಕು. ಇದನ್ನು ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಏನು ತಿಳ್ಕೊಬೇಕು? ಯು ಆರ್ ಸೆಲೆಕ್ಟಿಂಗ್ ದಿ ಬ್ಯಾಲೆನ್ಸ್ ಫ್ರಾಮ್ ದಿ ಟೇಬಲ್. ಅದನ್ನೆಲ್ಲ ಬರೆಯೋ ಬದಲಾಗಿ ಸಿಂಪಲ್ ಆಗಿ ರೀಡ್ ಬ್ಯಾಲೆನ್ಸ್. ಅರ್ಥ ಆಯ್ತಲ್ಲ? ಅಂದ್ರೆ ಆನ್ಸರ್ ಏನು ಬರುತ್ತೆ ಇಲ್ಲಿ? ಆಫ್ಟರ್ ಎಕ್ಸಿಕ್ಯೂಷನ್, ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಬ್ಯಾಲೆನ್ಸ್ ಫ್ರಾಮ್ ದಿ ಟೇಬಲ್ ಅಂತ ನೀವು ಟೈಪ್ ಮಾಡಿದ್ದೀರ ಅಂತ ತಿಳ್ಕೊರಿ. ಅವಾಗ ಏನು ಬರುತ್ತೆ? ಬ್ಯಾಲೆನ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದನ್ನಷ್ಟೆಲ್ಲ ಬರೆಯೋ ಬದಲಾಗಿ ಸಿಂಪಲ್ ನೋಟೇಷನ್ಸ್ ಯೂಸ್ ಮಾಡಿ ರೀಡ್ ಬ್ಯಾಲೆನ್ಸ್ ಅಂತ ಬರಿಬಹುದು. ಓಕೆ, ನೌ ದ ಬ್ಯಾಲೆನ್ಸ್ ವಿಲ್ ಬಿ ಎಕ್ಸೆಸ್ಡ್ ಆ್ಯಂಡ್ ಇಟ್ ವಿಲ್ ಬಿ ಡಿಸ್ಪ್ಲೇಡ್. ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 5000. ಗೊತ್ತಾಗ್ತಲ್ಲ? ವೆರಿ ಸಿಂಪಲ್. ಜಸ್ಟ್ ನೋಟೇಷನ್ ಸಲುವಾಗಿ ಮಾತ್ರ ನಾವು ಇದನ್ನು ಸ್ಟಡಿ ಮಾಡಬೇಕು. ಡು ನಾಟ್ ಕನ್ಸಿಡರ್ ಇಟ್ ಆಸ್ SQL ಸ್ಟೇಟ್ಮೆಂಟ್. SQL ಸ್ಟೇಟ್ಮೆಂಟ್ಗೋಸ್ಕರ ಅಲ್ಲ ಇದು, ಜಸ್ಟ್ ಥೆರಾಟಿಕಲ್. ಒಂಥರ ಥೆರಮ್ಸ್ ಅಥವಾ ಅಲ್ಗೋರಿದಮ್ ಇದ್ದಾಗೆ ತಿಳ್ಕೊಬೋದು ನೀವು. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ರೈಟ್ ಆಪರೇಷನ್. ರೈಟ್ ಆಪರೇಷನ್. ರೈಟ್ ಈಸ್ ಲೈಕ್ ಇನ್ಸರ್ಟ್, ಡಿಲೀಟ್, ಅಪ್ಡೇಟ್. ಏನು ನೀವು SQL ಬರೀತೀರಿ ಅದನ್ನೇ ನೋಟೇಷನ್ ವೈಸ್ ಹೆಂಗೆ ಬರಿಬೇಕು ಅಷ್ಟೆಲ್ಲ ಬರೆಯೋ ಬದಲಾಗಿ ಸಿಂಪಲ್ ಆಗಿ ನೋಟೇಷನ್ ವೈಸ್ ನೀವು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಥೆರಾಟಿಕಲ್ ಪಾರ್ಟಲ್ಲಿ ನೀವು ಹೆಂಗೆ ಬರಿಬೇಕು ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕು. ಓಕೆ, ಇಂಟರ್ನಲ್ಲಿ DBMS ಹಿಂಗೆ ವರ್ಕ್ ಆಗುತ್ತೆ. ಅಥವಾ ಸೆಲೆಕ್ಟ್ ಬ್ಯಾಲೆನ್ಸ್ ಫ್ರಾಮ್ ಟೇಬಲ್ ಅಂತ ಬರೆಯೋ ಬದಲಾಗಿ ರೀಡ್ ಆಫ್ ಎಕ್ಸ್. ಶಾರ್ಟ್ ಆಗಿ ನಿಮಗೆ ಥೆರಾಟಿಕಲ್ ಪರ್ಪಸ್ ನೀವು ಆ ಥರ ಬರ್ಕೋಬೋದು. ಓಕೆ, ರೈಟ್ ಆಪರೇಷನ್ ಅಂದರೆ ಅದನ್ನು ಹೆಂಗೆ ಅವ್ರು ಇಂಡಿಕೇಟ್ ಮಾಡ್ತಾರೆ? ಅದಕ್ಕೂ ಒಂದು ನೋಟೇಷನ್ ಯೂಸ್ ಮಾಡ್ತಾರೆ, ರೈಟ್ ಆಫ್ ಎಕ್ಸ್. ರೈಟ್ ಆಫ್ ಎಕ್ಸ್ ಅಂದ್ರೇನು? ರೈಟ್ಸ್. ದಿಸ್ ರೈಟ್ಸ್ ದ ಮಾಡಿಫೈಡ್ ವ್ಯಾಲ್ಯೂ. The modified value of the data item X back to the database. ಡೇಟಾಬೇಸ್ ಅಲ್ಲಿ ಡೇಟಾ ಮಾಡಿಫೈ ಮಾಡಿದ್ರಿ ಅಂದರೆ ಅವಾಗ ಹೊಸ ವ್ಯಾಲ್ಯೂ ಅಲ್ಲಿ ರೈಟ್ ಆಗಬೇಕಾಗುತ್ತೆ. ಅದಕ್ಕೇನಂತಾರೆ? ರೈಟ್ ಆಫ್ ಎಕ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ 5000 ಇದೆ, 1000 ವಿಡ್ರಾ ಮಾಡಿದ್ರೆ ಅಂತ ತಿಳ್ಕೊರಿ. ಈಗೇನಾಗಬೇಕು? ಬ್ಯಾಲೆನ್ಸ್ 4000 ರೈಟ್ ಆಗಬೇಕು. ರೀಡಿಂಗ್ ಎಲ್ಲ ದಿಸ್ ಇಸ್ ಕಾಲ್ಡ್ ರೈಟಿಂಗ್. ಆಲ್ರೆಡಿ ಇದ್ದಿದ್ದು ಬ್ಯಾಲೆನ್ಸ್ ಹೋಗಿ ಬೇರೆ ಬ್ಯಾಲೆನ್ಸ್ ಅಲ್ಲಿ ರೈಟ್ ಆಗಬೇಕು. ಅದಕ್ಕೇನಂತಾರೆ? ರೈಟ್ ಆಪರೇಷನ್. ಇವೆಲ್ಲ ಏನು ಜಸ್ಟ್ ಥೆರಾಟಿಕಲ್ ಪರ್ಪಸ್ ಅಂತ ತಿಳ್ಕೊರಿ. ಅಲ್ಗೋರಿದಮ್ಮು, ಯು ಆರ್ ನಾಟ್ ರೈಟಿಂಗ್ ದ SQL ಕೋಡ್.
ಜಸ್ಟ್ ಯಾಕಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ಗಳೆಲ್ಲ ನಾವು ಇದೇ ಫಾರ್ಮ್ಯಾಟಲ್ಲಿನೇ ಬರಿತಾ ಹೋಗ್ತೀವಿ, ಅಂದರೆ ನಮಗೆ ಈಸಿ ಆಗುತ್ತೆ ತಿಳ್ಕೊಳ್ಳೋಕ್ಕೆ. ಓಕೆ, ಫಾರ್ ಎಕ್ಸಾಂಪಲ್ ಕರೆಂಟ್ ಬ್ಯಾಲೆನ್ಸ್ ಈಸ್, ಈಗ ಬ್ಯಾಲೆನ್ಸ್ ಎಷ್ಟಿದೆ, 5000 ಇದೆ. ಓಕೆ, ಈಗ ಇಫ್ ಐ ವಿಡ್ರಾ 1000, ಈ 5000 1000 ನಾವು ವಿಡ್ರಾ ಮಾಡಿದೀವಿ ಅಂತ ತಿಳ್ಕೊರಿ. ನಾವು ದ ಬ್ಯಾಲೆನ್ಸ್ ವಿಲ್ ಬಿ ಬ್ಯಾಲೆನ್ಸ್ ಈಕ್ವಲ್ ಟು ಬ್ಯಾಲೆನ್ಸ್ ಮೈನಸ್ 1000, ಅಂದರೆ 5000 ಮೈನಸ್ 1000. ನಾವು ದ ಬ್ಯಾಲೆನ್ಸ್ ವಿಲ್ ಬಿ 4000. ಈ 4000 ಹೊಸ ಬ್ಯಾಲೆನ್ಸ್ ಆಗಿ ರೈಟ್ ಆಗಬೇಕು. ಹಳೆ ಬ್ಯಾಲೆನ್ಸ್ 5000 ಇತ್ತು, ಹೊಸ ಬ್ಯಾಲೆನ್ಸ್ ಎಷ್ಟು 4000. ಅದನ್ನು ಹೆಂಗೆ ಬರೀತಾರೆ, ರೈಟ್ ಆಫ್ ಬ್ಯಾಲೆನ್ಸ್. ಈಗ ನ್ಯೂ ಬ್ಯಾಲೆನ್ಸ್ will be updated. The database is updated with 4000. ಇದನ್ನೇ ನೀವು ಅಪ್ಡೇಟ್ ಟೇಬಲ್ ನೇಮ್ ಸೆಟ್ ಎಲ್ಲ ಮಾಡ್ತಿರಲ್ಲ, ಅದೇ ಇದು. ಓಕೆ, ಅದನ್ನೇ ಶಾರ್ಟ್ ಆಗಿ ಹಿಂಗೆ ನೋಟೇಷನ್ ವೈಸ್ ಬರಿಬೋದು. ಗೊತ್ತಾಯ್ತಲ್ಲ, ವೆರಿ ಸಿಂಪಲ್. ಅಂದರೆ ಏನು, ಲಾರ್ಜ್ ಆಪರೇಷನ್ಸ್ ಎಲ್ಲ ನಾವು ಶಾರ್ಟ್ ಆಗಿ ಈ ಥರ ನೋಟೇಷನ್ಸ್ ಯೂಸ್ ಮಾಡಿ ಬರಿಬೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಓಕೆ, ಯಾಕಂದರೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕಾನ್ಸೆಪ್ಟ್ಸ್ ಎಲ್ಲ ನಾವು ಈ ಥರ ಸಿಂಪಲ್ ನೋಟೇಷನ್ಸ್ ಯೂಸ್ ಮಾಡಿನೇ ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ. ಅಥವಾ ಈಗ ನಾವು ರೀಡ್ ಆ್ಯಂಡ್ ರೈಟ್ ಎರಡನ್ನೂ ಕಂಬೈನ್ ಮಾಡಿ ಒಂದು ಸಿಂಪಲ್ ಆಪರೇಷನ್ಸ್ ಬರೆಯೋಣಂತೆ, ಅಂದರೆ ನಿಮ್ಗಿನ್ನೂ ಈಸಿ ಆಗುತ್ತೆ. ಓಕೆ, ಫಸ್ಟ್ ಐ ವಿಲ್ ರಿಮೂವ್ ಆಲ್ ದಿಸ್. ರೀಡಿಂಗ್ ಅಂದರೆ ಏನು, ಎಕ್ಸೆಸ್ಸಿಂಗ್ ದ ಡೇಟಾ. ರೈಟಿಂಗ್ ಮೀನ್ಸ್ ಅಪ್ಡೇಟಿಂಗ್ ಅಥವಾ ಎಂಟರಿಂಗ್ ದ ಡೇಟಾ ಇನ್ಸೈಡ್ ದಿ ಡೇಟಾಬೇಸ್. ರೈಟ್ ಆ್ಯಂಡ್ ರೀಡ್ ಆಪರೇಷನ್ಸ್ ಇವೆಲ್ಲ ನಾವು ಮುಂದೆ ಅಲ್ಗೋರಿದಮ್ಸ್ ಅಥವಾ ಸಮ್ ಪ್ರಾಬ್ಲಮ್ಸ್ ಸ್ಟಡಿ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ಗಾಟ್ ಇಟ್? ಲೆಟ್ ಅಸ್ ಟೇಕ್ ಒನ್ ಕಂಪ್ಲೀಟ್ ಎಕ್ಸಾಂಪಲ್ ವಿಚ್ ಶೋಸ್ ರೀಡ್ ಆ್ಯಂಡ್ ರೈಟ್ ಆಪರೇಷನ್ಸ್. ಎರಡೂ ಆಪರೇಷನ್ನ ತೋರಿಸುವಂಥ ಸಿಂಪಲ್ ಎಕ್ಸಾಂಪಲ್ ನಾನಿಲ್ಲಿ ಬರಿತೀನಿ, ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ see, one simple operation is going on. ಅದನ್ನೇನು ಬರಿತೀನಿ ನಾನು, ಟ್ರಾನ್ಸ್ಫರ್ ₹1000 from account A to account B. ಇದೊಂದು ಟ್ರಾನ್ಸಾಕ್ಷನ್ ಆಗಬೇಕಾಗಿದೆ. ಓಕೆ, ಏನಾಗಬೇಕಾಗಿದೆ, ₹1000 ಅಕೌಂಟ್ ಎದಿಂದ ಅಕೌಂಟ್ ಬಿಗೆ ಟ್ರಾನ್ಸ್ಫರ್ ಆಗಬೇಕು. ಓಕೆ, ಇನಿಷಿಯಲ್ ಬ್ಯಾಲೆನ್ಸ್ ಆಫ್ ಬೋತ್ ಅಕೌಂಟ್ ಅದನ್ನು ನಾನಿಲ್ಲಿ ಬರಿತೀನಿ. ಇನಿಷಿಯಲಿ ಬ್ಯಾಲೆನ್ಸ್ ಆಫ್ ಬೋತ್ ಅಕೌಂಟ್, ಅಕೌಂಟ್ ಎದ ಬ್ಯಾಲೆನ್ಸ್ ಎಷ್ಟಿದೆ 5000, ಅಕೌಂಟ್ ಬಿದು ಬ್ಯಾಲೆನ್ಸ್ ಎಷ್ಟಿದೆ 3000. ಈ ಥರ ಇದೆ ಅಂತ ತಿಳ್ಕೊರಿ. ಏನಾಗಬೇಕಾಗಿದೆ, ಈಗ ಒಂದು ಟ್ರಾನ್ಸಾಕ್ಷನ್ ಪರ್ಫಾರ್ಮ್ ಆಗಬೇಕು. ಅದ್ಯಾವುದು, ಆ ₹1000 ಅಕೌಂಟ್ ಎದಿಂದ ಅಕೌಂಟ್ ಬಿಗೆ ಹೋಗಬೇಕು. ಇದಾಗಕ್ಕೆ ವಾಟ್ ಆಪರೇಷನ್ಸ್ ಆರ್ ಪರ್ಫಾರ್ಮ್ಡ್ ಇನ್ ದಿ ಟ್ರಾನ್ಸಾಕ್ಷನ್, ಅದನ್ನು ನಾವೀಗ ಅಬ್ಸರ್ವ್ ಮಾಡಬೇಕು. ಓಕೆ, ಅದನ್ನು ನಾವು ಕಂಪ್ಲೀಟಾಗಿ ಬರೆಯೋ ಬದಲಾಗಿ ಸಮ್ ನೋಟೇಷನ್ಸ್ ಯೂಸ್ ಮಾಡಿ ಸಿಂಪಲ್ ಆಗಿ ಬರಿಬಹುದು ಅಂತ ಹೇಳ್ತಾರೆ. ಅದನ್ನೇ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಟ್ರಾನ್ಸಾಕ್ಷನ್ ಈಸ್ ಹ್ಯಾಪನಿಂಗ್, ಅದ್ಯಾವುದು T1, ಅದಕ್ಕೊಂದು ಹೆಸರು ಕೊಡ್ತಾರೆ. ಆ್ಯಕ್ಚುಲಿ ನೋಡ್ರಿ, ಫಸ್ಟ್ ಆಫ್ ಆಲ್ ಈ ಥರ ಒಂದು ಟ್ರಾನ್ಸಾಕ್ಷನ್ ಆಗಬೇಕಂದ್ರೆ ಫಸ್ಟ್ ಎರಡರದ್ದು ಬ್ಯಾಲೆನ್ಸ್ ರೀಡ್ ಮಾಡಬೇಕು. ಓಕೆ, ಅಂದರೆ ನಾವು ಅಪ್ಡೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದರ್ವೈಸ್ ಅಪ್ಡೇಷನ್ ಗೊತ್ತೇ ಆಗೋದಿಲ್ಲ, ಎಷ್ಟು ಬ್ಯಾಲೆನ್ಸ್ ಇತ್ತು ಎಷ್ಟು ಹೋಯಿತು ಅನ್ನೋದು ಗೊತ್ತಾಗೋದಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ವಾಟ್ ವಿಲ್ ಹ್ಯಾಪನ್, ರೀಡ್ ದಿ ಬ್ಯಾಲೆನ್ಸ್ ಆಫ್ ಅಕೌಂಟ್ ಎ.
ಫಸ್ಟ್ ಏನು ಮಾಡಬೇಕು, ಅಕೌಂಟ್ ಇದು ಬ್ಯಾಲೆನ್ಸ್ ರೀಡ್ ಮಾಡಬೇಕು. ಆಮೇಲೆ ಅಕೌಂಟ್ ಎದಿಂದ ಅಕೌಂಟ್ ಬಿಗೆ ಅಮೌಂಟ್ ಹೋಗ್ಬೇಕಂದ್ರೆ ಅಕೌಂಟ್ ಎನಲ್ಲಿ 1000 ಲೆಸ್ ಆಗಬೇಕು. ಅದಕ್ಕೇನಂತಾರೆ, ಎ ಈಕ್ವಲ್ ಟು ಎ ಮೈನಸ್ 1000. ಆಮೇಲೆ ಅಕೌಂಟ್ ಎನಲ್ಲಿ ಬ್ಯಾಲೆನ್ಸ್ ಅಪ್ಡೇಟ್ ಆಗಬೇಕು. ಅದಕ್ಕೆ ರೈಟ್ ಆಪರೇಷನ್ ಯೂಸ್ ಮಾಡ್ತಾರೆ. ರೈಟ್ ಆಫ್ ಎ ಗೊತ್ತಾಯ್ತಲ್ಲ. ಫಾರ್ ಎಕ್ಸಾಂಪಲ್, ರೀಡ್ ಎ ಅಂದರೆ ಆನ್ಸರ್ ಎಷ್ಟು ಬರುತ್ತೆ, 5000. ರೀಡ್ ಎ ಮೀನ್ಸ್ ಬ್ಯಾಲೆನ್ಸ್ ಆಫ್ ಎ. ಆಮೇಲೆ ಎ ಈಕ್ವಲ್ ಟು ಎ ಮೈನಸ್ 1000 ಅಂದರೆ 5000 ಮೈನಸ್ 1000 ಎಷ್ಟಾಯಿತು, 4000. ಈ ಹೊಸ ಬ್ಯಾಲೆನ್ಸ್ ರೈಟ್ ಆಗಬೇಕಲ್ಲ ಅಕೌಂಟಲ್ಲಿ, ಅದಕ್ಕೆ ರೈಟ್ ಆಫ್ ಎ ಅಂತ ಬರೆದಿದ್ದಾರೆ, ನ್ಯೂ ಬ್ಯಾಲೆನ್ಸ್. ಓಕೆ, ದಿಸ್ ಈಸ್ ದ ವೇ ಟು ರೈಟ್ ಇಟ್. ಈ ಥರ ನೊಟೇಷನ್ಸ್ ಯೂಸ್ ಮಾಡಿಕೊಂಡು ಅವರು ಬರೀತಾರೆ. ಇದನ್ನು ನಾವು ತಿಳ್ಕೊಬೇಕಂದ್ರೆ ಅದಕ್ಕೆ ನಾವು ರೀಡ್ ಆ್ಯಂಡ್ ರೈಟ್ ಆಪರೇಷನ್ಸ್ ಸ್ಟಡಿ ಮಾಡಬೇಕು. ಇದು ಒಂದು ಸೈಡ್ ಆಯ್ತು. ಇನ್ನೊಂದು ಸೈಡ್ ಅಕೌಂಟ್ ಬಿ ನಲ್ಲಿ ಏನಾಗಬೇಕು, ಅಲ್ಲಿಯೂ ಬ್ಯಾಲೆನ್ಸ್ ಎಷ್ಟಿದೆ ನೋಡ್ಬೇಕಲ್ಲ. ರೀಡ್ ಬ್ಯಾಲೆನ್ಸ್ ಆಫ್ ಅಕೌಂಟ್ ಬಿ ಆ್ಯಂಡ್ ಬಿ ಅಕೌಂಟ್ಗೆ ಎ ಅಕೌಂಟಿಂದ 1000 ರೂಪಾಯಿ ಅಡಿಷನ್ ಆಗಬೇಕು. ಎಷ್ಟಾಗಬೇಕು, 1000. ಬಿ ಈಕ್ವಲ್ ಟು ಬಿ ಪ್ಲಸ್ 1000. ಆಲ್ರೆಡಿ ಬಿ ಅಕೌಂಟಲ್ಲಿ ಎಷ್ಟಿತ್ತು, 3000. ಅದಕ್ಕೆ 1000 ಆ್ಯಡ್ ಆಗಬೇಕು. ಆ್ಯಡ್ ಆದ ತಕ್ಷಣ ಅದು ಅಪ್ಡೇಟ್ ಆಗಬೇಕು. ರೈಟ್ ಆಫ್ ಬಿ. ಇದೇನೋ ಒಂದು ಕಂಪ್ಲೀಟ್ ಟ್ರಾನ್ಸಾಕ್ಷನ್. ಆ ಟ್ರಾನ್ಸಾಕ್ಷನ್ಗೆ T1 ಅಂತ ಹೆಸರಿಟ್ಟಿದ್ದಾರೆ. ಬರೀ ಒಂದು ಅಕೌಂಟಲ್ಲಿ ಕಟ್ ಆಯಿತು, ಇನ್ನೊಂದು ಅಕೌಂಟ್ಗೆ ಆ್ಯಡ್ ಆಗಲಿಲ್ಲ ಅಂದರೆ ಅದು ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಟ್ರಾನ್ಸಾಕ್ಷನ್ ಅಂದ್ರೆ ಏನು, ಇಟ್ ಈಸ್ ಕಂಪ್ಲೀಟ್ ಯೂನಿಟ್ ಆಫ್ ವರ್ಕ್. ಇಟ್ ಹ್ಯಾಸ್ ಸೆಟ್ ಆಫ್ ಆಪರೇಷನ್ಸ್. ಎಲ್ಲಾನು ಒಂದೇ ಆಗಿ ರನ್ ಆಗಬೇಕು. ಒಂದು ಕಡೆ ಕಡಿಮೆ ಆಯಿತು, ಒಂದು ಕಡೆ ಹೆಚ್ಚು ಆಗಲಿಲ್ಲ ಅಂದರೆ ದಟ್ ಈಸ್ ಪ್ರಾಬ್ಲಮ್. ಈ ಥರ ಈ ಥರ ನೊಟೇಷನ್ಸ್ ಯೂಸ್ ಮಾಡಿ ಬರಿಬೇಕಾಗುತ್ತೆ. ಇದನ್ನ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ತಿಳ್ಕೊಬೇಕು. ರೀಡ್ ಆಫ್ ಎ ಅಂದ್ರೇನು, ಇಫ್ ಇಟ್ ಈಸ್ ದೇ ಆರ್ ಟಾಕಿಂಗ್ ಅಬೌಟ್ ಅಕೌಂಟ್, ರೀಡ್ ಆಫ್ ಎ ಅಂದರೆ ಬ್ಯಾಲೆನ್ಸ್ ಆಫ್ ಅಕೌಂಟ್ ಎ ಅಂದಂಗೆ. ರೈಟ್ ಆಫ್ ಎ ಅಂದ್ರೇನು, ಹೊಸ ಬ್ಯಾಲೆನ್ಸ್ ಅಪ್ಡೇಟ್ ಆಯಿತು. ಹಿಂಗೆ ಅರ್ಥ ಮಾಡ್ಕೋಬೇಕು. ದ್ಯಾಟ್ಸ್ ವೈ ಯು ಆರ್ ಲರ್ನಿಂಗ್ ರೀಡ್ ಆ್ಯಂಡ್ ರೈಟ್ ಆಪರೇಷನ್ಸ್. ಮುಂದೆಲ್ಲ ನಾವು ಏನು ಮಾಡ್ತೀವಿ, ಇದೇ ಥರನೇ ಬರಿತಾ ಹೋಗ್ತೀವಿ. ಪೂರ್ತಿ ನಾವು ಸೆಲೆಕ್ಟ್ ಬ್ಯಾಲೆನ್ಸ್ ಫ್ರಾಮ್ ಟೇಬಲ್ ಹಿಂಗೆ ಬರೋದಿಲ್ಲ. ರೀಡ್ ಎ, ರೈಟ್ ಎ, ರೀಡ್ ಬಿ, ರೈಟ್ ಬಿ, ಇದರಿಂದನೇ ತಿಳ್ಕೋಬೇಕು ವಾಟ್ ಆಪರೇಷನ್ ಇಟ್ ಈಸ್. ಆಮೇಲೆ ನೀವು ಅದನ್ನ SQL ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸಿ, ರೀಡ್ ಆ್ಯಂಡ್ ರೈಟ್ ಆರ್ ನಾಟ್ SQL ಕಮಾಂಡ್ಸ್. ದೇ ಆರ್ ಜಸ್ಟ್ ನೋಟೇಷನ್ಸ್ ಟು ಶೋ ಟ್ರಾನ್ಸಾಕ್ಷನ್ ಆಪರೇಷನ್ಸ್ ಇನ್ ಈಸಿ ವೇ. ಇವು SQL ಕಮಾಂಡ್ಸ್ ಅಲ್ಲ, ಅವು ಜಸ್ಟ್ ನೋಟೇಷನ್ಸ್ ಟು ಶೋ ಟ್ರಾನ್ಸಾಕ್ಷನ್ ಆಪರೇಷನ್ಸ್ ತೋರ್ಸೋಕ್ಕೆ ಸಮ್ ನೋಟೇಷನ್ಸ್ ಯೂಸ್ ಮಾಡ್ತಾರೆ, ಈಸಿ ವೇನಲ್ಲಿ ತಿಳ್ಕೊಳ್ಳೋಕ್ಕೆ. ಓಕೆ, ಅರ್ಥ ಆಯ್ತಲ್ಲ. ಅಥವಾ ಇದನ್ನೇ ನಾನು SQLಗೂ ಕನ್ವರ್ಟ್ ಮಾಡಿ ತೋರಿಸ್ತೀನಿ, ಅಂದರೆ ನಿಮ್ಗೆ ಇನ್ನೂ ಈಸಿ ಆಗ್ಬೋದು. ಒಂದು ಸಿಂಪಲ್ ಆಪರೇಷನ್ ನೋಡೋಣಂತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಆಪರೇಷನ್ ಏನಿದೆನೋ, ರೀಡ್ ಆಫ್ ಎ ಈಕ್ವಲ್ ಟು ಎ ಮೈನಸ್ 1000 ಇದೆಯಲ್ಲ, ಇದನ್ನು SQL ಅಲ್ಲೇ ಆ್ಯಕ್ಚುಲಾಗಿ ಹೆಂಗೆ ಬರಿಬೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಓಕೆ, ಸಿ, ಇದು SQL ಫಾರ್ಮ್ಯಾಟ್. ಹೆಂಗೆ ಬರೀತೀರಿ ಇದನ್ನ, ಅಪ್ಡೇಟ್. ವಾಟ್ ಯು ಆರ್ ಅಪ್ಡೇಟಿಂಗ್, ಟೇಬಲ್ ನೇಮ್ ಅಕೌಂಟ್ ಅಂತ ತಿಳ್ಕೊರಿ. ಸೆಟ್ ಬ್ಯಾಲೆನ್ಸ್ ಈಸ್ ಈಕ್ವಲ್ ಟು ಬ್ಯಾಲೆನ್ಸ್ ಮೈನಸ್ 1000. ವೇರ್, ಯಾವ ಅಕೌಂಟ್ ಇದು, ಅಕೌಂಟ್ ನಂಬರ್ ಎ ಅಕೌಂಟದ್ದು ಬ್ಯಾಲೆನ್ಸ್ ಲೆಸ್ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲ ಬರೆಯೋ ಬದಲಾಗಿ
ಸಿಂಪಲ್ ನೊಟೇಷನ್ಸ್ ಯೂಸ್ ಮಾಡಿ ಹಿಂಗೆ ಬರಿಬೇಕು. ನೆಕ್ಸ್ಟ್ ನಾವು SQL ಕಮಾಂಡ್ಸ್ ಬರೆಯೋದಿಲ್ಲ, ಸಿಂಪಲ್ ಆಗಿ ತಿಳ್ಕೊಳ್ಳೋಕ್ಕೆ ರೀಡ್ ಆ್ಯಂಡ್ ರೈಟ್ ಆಪರೇಷನ್ ಫಾರ್ಮ್ಯಾಟ್ ಯೂಸ್ ಮಾಡ್ತೀವಿ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ವೆರಿ ಈಸಿ. ಗಾಟ್ ಇಟ್? ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕ್ವಶನ್ ಮೀ. ಇದು ಯಾಕೆ ನಾವು ಸ್ಟಡಿ ಮಾಡಬೇಕಂದ್ರೆ ಮುಂದೆ ಸಮ್ ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ, ಅಲ್ಲಿ ನಾವು ಪೂರ್ತಿ SQL ಸ್ಟೇಟ್ಮೆಂಟ್ಸ್ ಬರೋದಿಲ್ಲ, ಜಸ್ಟ್ ರೀಡ್ ಎ, ರೈಟ್ ಎ ಈ ಥರ ಬರ್ಕೋತ ಹೋಗ್ತೀವಿ. ಆವಾಗ ಅರ್ಥ ಆಗಬೇಕು ಅಂತ ಇದನ್ನು ನಾವು ತಿಳ್ಕೋಬೇಕು. ಓಕೆ, ಗಾಟ್ ಇಟ್? If you have any doubt, you can comment, and if you are new to the channel, please subscribe and share the video. Thank you.